ನಮಸ್ತೆ ಎಲ್ರಿಗೂ. ನನ್ನ ಕತೆ ನಿಮ್ ಜೊತೆ ಸೀರೀಸ್ ಅಲ್ಲಿ ನಾನು ಹೇಳದ್ನಲ್ಲ, ಪದುವಾಲಿ ಯಾವ ರೀತಿಯಾಗಿ ನನ್ನ ಪರ್ಸ್ ಕಳ್ಕೊಂಡೆ, ನನ್ನ ಹಣ ಕಳ್ಕೊಂಡೆ. ಆದ್ರೆ ನನ್ನ ಅದೃಷ್ಟ ಚೆನ್ನಾಗಿತ್ತು, ನನ್ನ ಒಂದು ಪಾಸ್ಪೋರ್ಟ್ ಬಿಗಿ ಆಗಿತ್ತು. ಹಾಗಾಗಿ ನಮ್ಮ ತಂದೆ ಏನ್ ಮಾಡಿದ್ರು, ಇಮಿಡಿಯೇಟ್ ಆಗಿ ಹೋದ್ರು, ಒಂದು ಹ್ಯಾಂಡ್ ಬ್ಯಾಗ್ ಕೊಡ್ಸಿದ್ರು. ಯಾಕಂದ್ರೆ ಹ್ಯಾಂಡ್ ಬ್ಯಾಗ್ ಇಟ್ಕೊಂಡು ಅಭ್ಯಾಸ ಆಗೋಗಿತ್ತಲ್ಲ. ಹ್ಯಾಂಡ್ ಬ್ಯಾಗ್ ಕೊಡ್ಸಿದ್ರು, $10 ಇತ್ತು. ಆದ್ರೂ ಪರವಾಗಿಲ್ಲ, ತಾಯಮ್ಮ ಕೊಂಡ್ಕೊ, ಖುಷಿ ಆಗಿರು ನೀನು ಅಂತ. ಆಮೇಲೆ ಬಂದ್ವಿ. ಒಂದು ಐ ಥಿಂಕ್ ಇಟ್ ವಾಸ್ 21 ಡೇ ಟ್ರಿಪ್ ಅಲ್ಲಿ. ಅವತ್ತು ಇಟ್ ವಾಸ್ ದ 4th ಡೇ ಆರ್ ಸಮಥಿಂಗ್. ವಾಪಸ್ ಬಂದ್ವಿ ಬೆಂಗಳೂರಿಗೆ. ಒಂದು 15-20 ದಿವಸ ಆಗಿರ್ಬೋದು ಅನ್ಸತ್ತೆ. ನಾನು ನಮ್ಮ ಟೂರ್ ಆಪರೇಟರ್ ಇದ್ದಾರಲ್ಲ, ಟೂರ್ ಮ್ಯಾನೇಜರ್ ಮಂಜುನಾಥ್ ಅವ್ರಿಗೆ ಕಾಲ್ ಮಾಡ್ಬಿಟ್ಟು, ಮಂಜುನಾಥ್ ನನ್ಗೇನು ಮೇಲೇ ಬಂದಿಲ್ಲ, ಅವ್ರೇನು ನನ್ನ ಹಣನೇ ಕಳಿಸ್ಲಿಲ್ಲ ವಾಪಸ್ಸು ಅಂತ ಕೇಳಿದೆ. ಜೋರಾಗಿ ನಗಕ್ ಶುರು ಮಾಡ್ಬಿಟ್ರು. ನಾಗಮಣಿ, ನಿಮ್ಗೆಲ್ಲಾದ್ರೂ ಹುಚ್ಚ? ಯಾರಾದ್ರೂ ಯಾವುದೋ ಕಂಟ್ರಿ, ಯಾವುದೋ ದೇಶದಲ್ಲಿ, ಅದು ನಾವು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿಲ್ಲ, ಜಸ್ಟ್ ಒಂದು ರಿಟರ್ನ್ ಕಂಪ್ಲೇಂಟ್ ಹೋಟೆಲ್ ಅಲ್ಲಿ ಕೊಟ್ಟಿದೀವಿ, ನಿಮ್ಗೆ ಎಲ್ಲಿಂದ ದುಡ್ಡು ಬರುತ್ತೆ ಅಂತಂದ್ರು. ಆದ್ರೂ ನನ್ನ ಸಮಾಧಾನಕ್ಕೆ ಒಂದ್ ಕೆಲಸ ಮಾಡಿ, ಆ ಹೋಟೆಲ್ದು ಹೇಗಿದ್ರು ಇಮೇಲ್ ID ಇದೆ ಅಲ್ವಾ, ನೀವು ಅದಕ್ಕೊಂದು ಮೇಲ್ ಹಾಕಿ ಅಂತ. ಆಗ ಹೊಸದಾಗಿ ಕಂಪ್ಯೂಟರ್ ಬಂದಿತ್ತು, ಇಂಟರ್ನೆಟ್ ಹೊಸದಾಗಿತ್ತು, ಇನ್ನು ಮೇಲ್ ಎಲ್ಲ ಕಳಿಸೋ ಸ್ವಲ್ಪ ಅಷ್ಟು ಗೊತ್ತಾಗ್ತಿರ್ಲಿಲ್ಲ. ಆದ್ರೂ ಕಷ್ಟಪಟ್ಟು ಮನೇಲಿ ನಮ್ಮ ಹತ್ರನೇ ಒಂದು ಕಂಪ್ಯೂಟರ್ ಇತ್ತು. ಸೊ ಹಾಗಾಗಿ ಏನ್ ಮಾಡಿದೆ, ನಾನೊಂದು ಇದ್ರ ಮಧ್ಯೆ ಏನಾಯ್ತು ಅದನ್ನ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಹಸ್ಬೆಂಡ್ ಎಲ್ಲ ಕಡೆ ಆಡ್ಕೊಳ್ಳೋರು, ಪರ್ಸ್ ಕಳ್ದೋಗಿರೋದು ನಿಂದು, ಯಾರ್ದಪ್ಪ ಪರ್ಸ್ ಕಳ್ದೋಗಿರೋದು, ನನ್ ಹೆಂಡ್ತಿದು, ಇವಳಿಗೆ ಸಿಕ್ಕಾಪಟ್ಟೆ ನಂಬಿಕೆ, ಅವಳದು ಹಣದ ಬಗ್ಗೆ ಇವತ್ತು ನೋಡಿ ಕಳ್ಕೊಂಡಿದ್ದಾಳೆ ಅಂತ ಆಡ್ಕೊಳ್ಳೋರು. ಸಿಕ್ಕಾಪಟ್ಟೆ ಬೇಜಾರಾಗ್ತಿತ್ತು. ಯಾಕೆ ಬೇಜಾರಾಗ್ತಿತ್ತು ಅಂತಂದ್ರೆ, ಇಷ್ಟು ಕಷ್ಟಪಟ್ಟು ಸಂಪಾದನೆ ಮಾಡಿದ್ದೀನಲ್ಲಪ್ಪ, ಯಾಕೆ ಕಳ್ಕೊಂಡ್ಬಿಟ್ಟೆ ನಾನು ಈ ಹಣನ ಅನ್ನೋ ಒಂದು ಬೇಜಾರಿತ್ತು. ಪ್ಲಸ್ ಬೇಹುಷಾರು, ನಂದು ಬೇಹುಷಾರಲ್ವಾ ಅಂತಾನು ಅನ್ನಿಸ್ತಾ ಇತ್ತು. ಹೀಗೆ ಕುತ್ಕೊಂಡು ಒಂದೇನ್ ಮಾಡಿದೆ, ಒಂದು ಇಮೇಲ್ನ ಕಳಿಸ್ದೆ ಅವ್ರಿಗೆ. ಏನಂತ ಕಳಿಸ್ದೆ ಅಂತಂದ್ರೆ, ನಾನು ಕಳ್ಕೊಂಡಿರೋದು ನನ್ನ ಹಣ ಅಲ್ಲ, ಆದ್ರೆ ನನ್ನ ನಂಬಿಕೆನ. ಬಹಳ ಕಷ್ಟಪಟ್ಟು ಸಂಪಾದನೆ ಮಾಡಿದ್ದೆ, ಹಣನ ಕಳ್ಕೊಂಡ್ಬಿಟ್ಟಿದ್ದೀನಿ. ದಯವಿಟ್ಟು ನೋಡಿ, ನಿಮ್ಗೆ ಏನಾದ್ರೂ ಸಾಧ್ಯತೆ ಇದ್ರೆ, ಅದು ಫೈಂಡ್ ಔಟ್ ಆದ್ರೆ ಅಥವಾ ಸಿಕ್ಕಿದ್ರೆ ದಯವಿಟ್ಟು ಕಳಿಸ್ಕೊಡಿ, ನನ್ನ ಹಣ ಕಳಿಸ್ಕೊಡಿ ಅಂತ ಕೇಳಿದೆ. ನೀವು ನಂಬ್ತಿರೋ ಅಲ್ವಾ, ದ ವೆರಿ ನೆಕ್ಸ್ಟ್ ಡೇ ಐ ರಿಸೀವ್ಡ್ ಅನ್ ಇಮೇಲ್ ಫ್ರಮ್ ದೆಮ್ ಟೆಲ್ಲಿಂಗ್ ದಟ್ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಕಳಿಸ್ಕೊಡಿ ಅಂತ ಕಳಿಸಿದ್ರು. ಸೊ ಇಮಿಡಿಯೇಟ್ ಆಗಿ ಹಸ್ಬೆಂಡ್ಗೆ ಫೋನ್ ಮಾಡಿದೆ, ಬಿಕಾಸ್ ಅವರೇ ಹ್ಯಾಂಡಲ್ ಮಾಡ್ತಾ ಇದ್ದಿದ್ದು ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಎಲ್ಲ. ಸೊ ಇಮಿಡಿಯೇಟ್ ಆಗಿ ಅವ್ರು ಕಳಿಸ್ಕೊಟ್ರು. ನಾನು ಅದನ್ನ ಕಳಿಸ್ದೆ ತಿರ್ಗಾ ಇನ್ನೊಂದು ಇಮೇಲಲ್ಲಿ. 3 days ಅಲ್ಲಿ 25,000 ಅಂತ ನಾನು ಬರೆದಿದ್ರು ಸಹ 34,000 ಕ್ರೆಡಿಟ್ ಆಗಿತ್ತು ನನ್ನ ಅಕೌಂಟಲ್ಲಿ. ಇಟ್ ವಾಸ್ ನಾಟ್ ಅಬೌಟ್ 34,000, ಇಟ್ ವಾಸ್ ಅಬೌಟ್ ಆ ನಂಬಿಕೆ, ಆ ಟ್ರಸ್ಟ್ ನನ್ನಲ್ಲಿ ನನಗಿತ್ತು. ಭಾರತ ದೇಶದಲ್ಲಿ ಕೂತ್ಕೊಂಡು ಇಟಲಿ ಪದುವಾ ಅನ್ನೋ ಒಂದು ಊರಲ್ಲಿ ಕಳ್ಕೊಂಡಂತ ಹಣವನ್ನ ಮನೇಲಿ ಕೂತು ನನ್ನ ಹಣವನ್ನ ವಾಪಸ್ ತರಿಸ್ಕೊಂಡೆ. ಇದು ವಾಪಸ್ ತರಿಸ್ಕೊಂಡೆ ಅನ್ನೋ ಹೆಮ್ಮೆ ಇಲ್ಲ, ನಂಬಿಕೆಯ ಒಂದು ಪ್ರಶ್ನೆ ಅಂತ ಅನ್ಸುತ್ತೆ. ಎರಡನೇದು, ನಂಬಿಕೆ ಇಟ್ಟಾಗ ಖಂಡಿತವಾಗ್ಲೂ ಪ್ರತಿಯೊಂದು ಸಾಧ್ಯ ಆಗತ್ತೆ ಅನ್ನೋದು. ನನ್ನ ದೃಷ್ಟಿಗೆ ಏನಾಗಿತ್ತು ಗೊತ್ತಾ, ಅದು 7 star ಹೋಟೆಲ್ ಆಗಿತ್ತು. ಪ್ಲಸ್ ದ ಹೋಟೆಲ್ ವಾಸ್ ಇನ್ಶೂರ್ಡ್. ಸೊ ಅದು ಇನ್ಶೂರ್ಡ್ ಹೋಟೆಲ್ ಇದ್ದಿದ್ರಿಂದ ಇನ್ಶೂರೆನ್ಸ್ ಕಂಪನಿಯವರು ನನಗೆ ಹಣ ವಾಪಸ್ ಕಳಿಸ್ಕೊಟ್ರು. ಸೊ ನಂಬಿಕೆ ಇಡೋಣ, ಏನ್ ಬೇಕಾದ್ರೂ ಸಾಧನೆ ಮಾಡ್ಬೋದು. ನನಗಾಗನ್ಸುತ್ತೆ, ನಿಮ್ಗೇನ್ ಅನ್ಸುತ್ತೆ? ದಯವಿಟ್ಟು ತಿಳಿಸ್ಕೊಡಿ ಕಾಮೆಂಟ್ ಸೆಕ್ಷನ್ ಅಲ್ಲಿ. ಥ್ಯಾಂಕ್ಸ್ ಹೇಳೋಣ. ನಾವು ಇವತ್ತು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಪ್ಪ, ಎನ್ಕರೇಜ್ ಮಾಡಿ, ಸಪೋರ್ಟ್ ಮಾಡಿ.